ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮಾ ಪ್ರತಾಪನಃ. ರುದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ಮಂತ್ರ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಚಂದ್ರಾಂಶು ಅಂತಂದರೆ ಚಂದ್ರಾಣಾಂ ಅಂಶವಃ ಕಿರಣಾಃ ಇವ ಅಂಶವಃ ಯಸ್ಯ ಸಹ ಚಂದ್ರಾಂಶು. ಅಂದರೆ ಸಾವಿರಾರು ಸಾವಿರಾರು ಚಂದ್ರರ ಕಿರಣಗಳಂತೆ ಆಹ್ಲಾದಕರವಾದ ಕಿರಣಗಳು ಉಳ್ಳವನು. ಆದ ಕಾರಣ ಭಗವಂತನಿಗೆ ಚಂದ್ರಾಂಶು. ನಮಗೆ ಚಂದ್ರನು ಆಹ್ಲಾದವನ್ನು ಉಂಟು ಮಾಡ್ತಾನೆ. ನಮಗೆ ಹುಣ್ಣಿಮೆ ಚಂದ್ರನ ಒಂದು ಬೆಳದಿಂಗಳು ಅವನ ಕಿರಣಗಳು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೆ. ಒಂದು ಚಂದ್ರನ ಬೆಳದಿಂಗಳೇ ನಮಗೆ ಮನಸ್ಸಿಗೆ ಅಷ್ಟು ಆಹ್ಲಾದವನ್ನು ಉಂಟು ಮಾಡೋದಾದರೆ ಸಾವಿರಾರು ಚಂದ್ರಗಳು ಒಂದೇ ಸಲ ಹುಟ್ಟಿದರೆ ಆ ಸಾವಿರಾರು ಚಂದ್ರನ ಕಿರಣಗಳು ಎಷ್ಟು ಆಹ್ಲಾದವನ್ನುಂಟು ಮಾಡುತ್ತೋ ಅಷ್ಟು ಕಿರಣಗಳು ಆಹ್ಲಾದಕರವಾದ ಕಿರಣಗಳು ಉಳ್ಳವನು ಭಗವಂತ. ಆದ ಕಾರಣ ಇಲ್ಲಿ ಚಂದ್ರಾಂಶು ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ದ್ವಾದಶ ಸ್ತೋತ್ರದಲ್ಲಿ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಶ್ರೀಪತೇರ್ ಮುಖ ಪಂಕಜಂ ಅಮಿತಂಚ ತತ್ ಸಹಸ್ರಂಚ ಸಹಸ್ರಾಮಿತಂ ಯಾಮಿನೀನಾಥಾನಾಂ ಸಹಸ್ರಾಮಿತಂ ತಸ್ಯ ಯಾ ಕಾಂತಿ ಸಾ ಅಸ್ಯ ಅಸ್ತೀತಿ. ಭಗವಂತನ ಮುಖಾರವಿಂದ ಹೇಗಿರುತ್ತೆ? ನಾವು ಯಾರಾದರೂ ಮುಖ ಚೆನ್ನಾಗಿದೆ ಸುಂದರವಾಗಿದೆ ಅಂತ ಹೇಳಬೇಕು ಅಂತ ಹೇಳಿದರೆ ಇವನ ಮುಖ ಚಂದ್ರನಂತೆ ಇದೆ, ಇವಳ ಮುಖ ಚಂದ್ರನಂತೆ ಇದೆ. ನಾನು ಎಷ್ಟೋ ಬಾರಿ ಹೇಳಿದಂತೆ ಚಂದ್ರನಂತೆ ಇದೆ ಅಂದರೆ ಹುಣ್ಣಿಮೆ ಚಂದ್ರ ಹೇಗಿರ್ತಾನೆ? ನಮಗೆ ಬೆಳ್ಳಗೆ ಗುಂಡ್ರಕ್ಕೆ ಒಂದು ಪಿಂಗಾಣಿ ಪ್ಲೇಟ್ನಂತೆ ಇರ್ತಾನೆ.
ಹಾಗೆ ಇದ್ದರೆ ಯಾರೂ ಚೆನ್ನಾಗಿರೋದಿಲ್ಲ. ಬಿಳಗರ್ಚ್ಕೊಂಡು ಬೆಳ್ಳಗೆ ಪಿಂಗಾಣಿ ಪ್ಲೇಟ್ ಮುಖದಂತೆ ಮುಖ ಇದ್ದರೆ ಯಾರಿಗೂ ಇಷ್ಟ ಆಗಲ್ಲ. ಅಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ, ಹುಣ್ಣಿಮೆಯ ಚಂದ್ರನು ಹೇಗೆ ಆಹ್ಲಾದವನ್ನು ಉಂಟು ಮಾಡಿ ಎಲ್ಲರಿಗೂ ಸಂತೋಷವನ್ನು ಕೊಡ್ತಾನೋ ಅಂತಹ ಮುಖಾರವಿಂದ ಉಳ್ಳವನು ಇವಳು, ಅಂಥ ಮುಖ ಉಳ್ಳವಳು ಚಂದ್ರಮುಖಿ ಅಂಥೇಳಿ. ಹಾಗೆ ಒಬ್ಬ ಈ ಚಂದ್ರನನ್ನು ನೋಡಿದರೇ ಅಷ್ಟು ಆಹ್ಲಾದವನ್ನು ಉಂಟು ಮಾಡುವಂತಹ ಅವನು ಇರುವಾಗ, ಅಂತಹ ಆಹ್ಲಾದವನ್ನುಂಟು ಮಾಡುವಂತಹ ಮುಖವುಳ್ಳ ಚಂದ್ರಬಿಂಬದಂತೆ ಮುಖವುಳ್ಳಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದರೇ ಅಷ್ಟು ಆಹ್ಲಾದ ಉಂಟಾದರೆ, ಇನ್ನು ಭಗವಂತನ ಮುಖಾರವಿಂದವು ಎಂಥದ್ದು ಅಂತ ಹೇಳಿದರೆ ಅನಂತ ಸಹಸ್ರ ಸಂಖ್ಯಾಕವಾದ ಚಂದ್ರರು. ಇಲ್ಲಿ ಸಹಸ್ರ ಶಬ್ದ 999+1 ಆರ್ 1001 - 1 ಅಂತಲ್ಲ. ಸಹಸ್ರ ಶಬ್ದೋ ಅನಂತವಾಚಿ. ಅನಂತ ಸಹಸ್ರ ಸಂಖ್ಯಾಕವಾದ ಚಂದ್ರರು ಒಂದೇ ಸಲ ಬೆಳಗಿದರೆ ಎಷ್ಟು ಕಾಂತಿ ಇರುತ್ತೋ ಭಗವಂತನ ಮುಖಾರವಿಂದವು ಅಷ್ಟು ಕಾಂತಿ ಉಳ್ಳದ್ದಾಗಿದೆ ಅಂತೇಳಿ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಸ್ತೋತ್ರ ಮಾಡ್ತಾರೆ. ಆದ ಕಾರಣ ಇಲ್ಲಿ ಭಗವಂತನ ಮುಖಾರವಿಂದವು ಅಷ್ಟು ಕಾಂತಿ ಉಳ್ಳದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ನೆನಪಿಟ್ಕೋಬೇಕು, ಈ ಚಂದ್ರ ಪ್ರಾಕೃತ ಚಂದ್ರ, ನಮ್ಮ ರಾಮಚಂದ್ರ, ನಮ್ಮ ಭಗವಂತ ಎಂಬೋ ಚಂದ್ರ, ಅವನು ಎಂಥವನು ಅಂತ ಹೇಳಿದರೆ ಅವನು ಅಪ್ರಾಕೃತವಾದ ಚಂದ್ರಮುಖನು ಉಳ್ಳವನು. ಇನ್ನು ಹೇಳ್ತಾರೆ, ಸೋಮವತು ಪ್ರಿಯದರ್ಶನ. ಭಗವಂತನು ರಾಮಾವತಾರದಲ್ಲಿ ಚಂದ್ರನಂತೆ ಸೌಮ್ಯವಾದ ಕಿರಣಗಳನ್ನು ಉಳ್ಳವನು. ಅದಕ್ಕೆ ಅವನು ರಾಮಚಂದ್ರ ಆದ. ಆದ್ದರಿಂದಲೇ ವಾಲ್ಮೀಕಿ ರಾಮಾಯಣದಲ್ಲಿ ಸೋಮವತು ಪ್ರಿಯದರ್ಶನ ಅಂತ ಹೇಳಿ ಚಂದ್ರನಂತೆ, ಚಂದ್ರನು ಎಲ್ಲರಿಗೂ ಹೇಗೆ ಪ್ರಿಯವಾಗಿರ್ತಾನೋ, ಚಂದ್ರನನ್ನು ನೋಡಲಿಕ್ಕೆಲ್ಲರೂ ಹೇಗೆ ಇಷ್ಟಪಡ್ತಾರೋ ಅದೇ ರೀತಿಯಲ್ಲಿ ಶ್ರೀರಾಮನು ಚಂದ್ರನಂತೆ ಪ್ರಿಯದರ್ಶನ ಉಳ್ಳವನು. ರಾಮನನ್ನು ನೋಡಿದೆಲ್ಲರಿಗೂ ಕೂಡ ಆಹ್ಲಾದ ಉಂಟಾಗ್ತಾ ಇದೆ. ಅದಕ್ಕೆ ಹೇಳಿದರು ರಮಯತೀತಿ ರಾಮ. ರಾಮನನ್ನು ನೋಡಿದರೆ ಒಂದು ಬಾರಿ ನೋಡಿದರೆ ಇನ್ನೊಂದು ಬಾರಿ ನೋಡಬೇಕು ಎಂಬುವಂಥದ್ದು ಏನೋ ಒಂದು ಆನಂದ ಆಹ್ಲಾದ ಉಂಟಾಗತ್ತೆ. ಆದ ಕಾರಣ ಚಂದ್ರನಂತೆ ಪ್ರಿಯದರ್ಶನ ಉಳ್ಳವನು ಅಂತ ಹೇಳಿ ರಾಮನನ್ನ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ರಾಮಾಯಣದಲ್ಲಿ ಹೊಗಳ್ತಾರೆ. ಇನ್ನು ಅದನ್ನೇ ನಾನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಹೇಳಿದ್ನಲ್ಲ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಜ್ಞಾನಭಾಹ ಸ ವಿಷ್ಣು ಪರಮಾಕ್ಷರ. ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸ್ವೈಶ್ವರ್ಯ ಕಾಂತಿ ಪ್ರತತಃ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಇನ್ನು ಭಾವಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಅಪ್ರಾಕೃತತ್ವಾತ್ ಸುಶೋಭನೈಶ್ವರ್ಯ ಕಾಂತಿ ತಾಭ್ಯಾಂ ಪ್ರತತಃ ಲೌಕಿಕ ಚಂದ್ರಮಾಸ್ತು ಪ್ರಾಕೃತೈಶ್ವರ್ಯೇಣ ಪ್ರಾಕೃತ ಕಾಂತ್ಯಾಚಾಲ್ಪತತಃ ಅಂತ ವ್ಯಾಖ್ಯಾನ. ಇನ್ನು ಆದ ಕಾರಣ ಇಲ್ಲಿ ವಾಸ್ತವವಾಗಿ ಚಂದ್ರನ ಕಾಂತಿ ಅಂದರೆ ಚಂದ್ರನ ಬೆಳದಿಂಗಳು ಪ್ರಾಕೃತವಾದರೆ ಭಗವಂತನ ಕಾಂತಿ ಅಪ್ರಾಕೃತವಾದದ್ದು. ಅಪ್ರಾಕೃತವಾಗಿರುವ ಪ್ರಕಾರ ಅವನು ಅಪ್ರಾಕೃತವಾದ ಕಾಂತಿಯಿಂದ ಭಗವಂತ ವ್ಯಾಪಿಸಿರ್ತಾನೆ. ತನ್ನ ಕಾಂತಿಯನ್ನು ಅಪ್ರಾಕೃತವಾಗಿ ಹೊರಹೊಮ್ಮಿಸ್ತಾನೆ.
ಅಂತ ಹೇಳಿ ರಾಮಚಂದ್ರ ಮಾಡ್ತಾನೆ ಅಂಥೇಳಿ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಸ್ವೈಶ್ವರ್ಯ ಕಾಂತಿ ಪ್ರತತಃ ರಾಮಾವತಾರೋ ಹರಿರೀಶ ಚಂದ್ರಮಾಹ ಅಂತ ಹೇಳಿ. ಇನ್ನು ನಮಗೆ ಗೀತಾ ಭಾಷ್ಯದಲ್ಲಿ ಈ ರೀತಿ ಹೇಳ್ತಾರೆ, ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿವತು ಪ್ರತ್ಯಯನಾರ್ಥಮೇವ ಇತಿ ವ್ಯಾಖ್ಯಾನೇನೈವ ಏತದಪಿ ವ್ಯಾಖ್ಯಾತಂ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾಗಿ ಸರಿ ಭಗವಂತನ ಕಾಂತಿಯನ್ನು ನಮಗೆ ಪರಿಚಯ ಮಾಡಿಕೊಡಬೇಕು. ಭಗವಂತನ ಮುಖಕಾಂತಿ ಎಂಥದ್ದು ಅಂತ ಪರಿಚಯ ಮಾಡಿಕೊಳ್ಳಿಕ್ಕಾಗಿ ಇಲ್ಲಿ ಚಂದ್ರನನ್ನು ಹೋಲಿಕೆಯಾಗಿ ಕೊಟ್ಟಿದ್ದಾರೆ, ಚಂದ್ರನನ್ನು ಉಪಮಾನವಾಗಿ ಕೊಟ್ಟಿದ್ದಾರೆ. ಇದು ಚಂದ್ರನಿಗೂ ಭಗವಂತನಿಗೂ ಸಾಮ್ಯವೇ ಇಲ್ಲ. ಆದರೆ ನಮಗೆ ವಿಷಯ ಅರ್ಥ ಆಗಬೇಕು ಅಂತ ಹೇಳಿ ಔಪಚಾರಿಕವಾಗಿ ಭಗವಂತನ ಕಾಂತಿಯನ್ನು ಭಕ್ತರಿಗೆ ಪರಿಚಯ ಮಾಡಿಕೊಡುವುದಕ್ಕಾಗಿ ಚಂದ್ರನನ್ನು ಉಪಮಾನವಾಗಿ ತಗೊಂಡಿದ್ದಾರಷ್ಟೇ. ಅಷ್ಟೇ ಹೊರತು ಚಂದ್ರನು ಭಗವಂತನು ಸಾಮ್ಯನಲ್ಲ. ಯಾಕೆ ಅಂತ ಹೇಳಿದರೆ ಚಂದ್ರನ ಕಾಂತಿ ಪ್ರಾಕೃತ, ಭಗವಂತನ ಕಾಂತಿ ಅಪ್ರಾಕೃತ. ಅರ್ಥವಾಗುವುದಕ್ಕೆ ಅದರನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿವತು ಪ್ರತ್ಯಾಯನಾರ್ಥಮೇವ ಇತಿ ವ್ಯಾಖ್ಯಾನೇನೈವ ಏತದಪಿ ವ್ಯಾಖ್ಯಾತಂ. ನಮಗೆ ಭಗವಂತನ ಕಾಂತಿ ಎಂಥದ್ದು ಅಂತ ತಿಳಿಯುವುದಕ್ಕೆ ಚಂದ್ರನನ್ನ ಉಪಮಾನವನ್ನು ಕೊಟ್ಟಿದ್ದಾರೆ ಹೊರತು ಅದು ಭಗವಂತನು ಚಂದ್ರನು ಇಬ್ಬರೂ ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವು ಹೇಳ್ತೇವೆ, ಉದಾಹರಣೆಗೆ ಯಾರಾದರೂ ನಮಗೆ ಒಳ್ಳೆ ಕಷ್ಟ ಕಾಲದಲ್ಲಿ ಬಂದು ಸಹಾಯ ಮಾಡ್ತಾರೆ. ಆವಾಗ ನಾವು ಸಹಾಯ ಮಾಡಿದಾಗ ನಾವೇನು ಹೇಳ್ತೇವೆ, ನೀನೇ ನನಗೆ ದೇವರು ಅಥವಾ ದೇವರಂತೆ ಬಂದು ನನ್ನ ರಕ್ಷಣೆ ಮಾಡಿ ನನಗೆ ಸಹಾಯ ಮಾಡಿದ್ಯಾ. ಆದರೆ ಅಲ್ಲಿ ನೀನೇ ನನಗೆ ದೇವರು ಅಂದರೆ ಅವನು ನಿಜವಾಗಿ ದೇವರು ಅಂತ ಹೇಳ್ತಾ ಇಲ್ಲ. ದೇವರು ಹೇಗೆ ರಕ್ಷಣೆ ಮಾಡ್ತಾನೋ ಆ ರೀತಿಯಾಗಿ ನೀನು ನನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ನೀನು ರಕ್ಷಣೆ ಮಾಡಿದ್ಯಾ, ನನ್ನ ಕಷ್ಟಕ್ಕೆ ನೀನು ನೆರವಾಗಿದ್ಯಾ ಅಂತ ತಾತ್ಪರ್ಯ. ನೀನೇ ನನಗೆ ದೇವರು ಅಂತ ಹೇಳಿದಷ್ಟು ಮಾತ್ರದಿಂದ ಸಹಾಯ ಮಾಡಿದವನು ಭಗವಂತ ಒಂದೇ ಅಂತ ನಮ್ಮ ಉದ್ದೇಶವಾಗಿರಲ್ಲ. ಹಾಗೆ ಇಲ್ಲಿ ಭಗವಂತನ ಕಾಂತಿಯನ್ನು ನಮಗೆ ತಿಳಿಸಿಕೊಡುವುದಕ್ಕಾಗಿ ಚಂದ್ರನನ್ನು ಹೋಲಿಕೆ ಹೇಳಿದ್ದಾರೆ ಹೊರತು ಅದು ಚಂದ್ರನು ಭಗವಂತನು ಸಮಾನವಲ್ಲ ಎಂಬುದನ್ನು ಅರ್ಥ ಮಾಡಿಕೋಬೇಕು ಅಂತ ನಮಗೆ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಯಾವ ಚಂದ್ರನನ್ನು ನಾವು ಹೊಗಳ್ತಾ ಇದ್ದೇವೆ, ಚಂದ್ರ ಒಳ್ಳೆ ಕಾಂತಿವಂತ, ಜಗತ್ತಿಗೆ ಬೆಳದಿಂಗಳು ಕೊಡುವವನು, ಬೆಳಕನ್ನು ಕೊಡುವವನು, ಜಗತ್ತಿಗೆ ಆಹ್ಲಾದವನ್ನು ಉಂಟು ಮಾಡುವವನು ಅಂಥೇಳಿ ನಾವು ಹೇಳ್ತಾ ಇದ್ದೇವೆ. ಅಂತಹ ಕಾಂತಿ ಚಂದ್ರನಿಗೆ ಎಲ್ಲಿಂದ ಬಂತು ಅಂತ ಹೇಳಿದರೆ, ಚಂದ್ರಸ್ಯ ಅಂಶವಃ ಕಿರಣಃ ಯಸ್ಮಾತ್ ಸಹ ಚಂದ್ರಾಂಶು. ಚಂದ್ರನಿಗೆ ಆ ಕಾಂತಿ ಕಿರಣಗಳು ಯಾರಿಂದ ಬಂದಿದೆಯೋ ಅವನು ಚಂದ್ರಾಂಶು. ಆ ಚಂದ್ರನಿಗೆ ಆ ಬೆಳಕನ್ನು ಬೆಳದಿಂಗಳನ್ನು ಯಾರಿಂದ ಬಂತು ಅವನಿಗೆ ಅಂತ ಹೇಳಿದರೆ ಭಗವಂತನಿಂದ ಬಂತು. ಆದ ಕಾರಣ ಚಂದ್ರನಿಗೆ ಚಂದ್ರ ಕಿರಣಗಳನ್ನು ಆ ಬೆಳದಿಂಗಳನ್ನು ಕಾಂತಿಯನ್ನು ಭಗವಂತ ಕೊಟ್ಟಿದ್ದಾನಾದ ಕಾರಣ ಭಗವಂತನಿಂದ ಚಂದ್ರನಿಗೆ ಆ ಕಿರಣಗಳು ಕಾಂತಿ ಕಿರಣಗಳು ಬಂತಾದ ಕಾರಣ ಭಗವಂತನಿಗೆ ಚಂದ್ರಾಂಶು ಅಂತ ಹೆಸರು. ಇನ್ನು ಭಾಗವತದಲ್ಲಿ ವಸುದೇವನು ಈ ರೀತಿ ಹೇಳ್ತಾನಂತೆ, ಸ್ತೋತ್ರ ಮಾಡ್ತಾನಂತೆ. ಕಾಂತಿಸ್ತೇಜ ಪ್ರಭಾ ಸತ್ತಾ ಚಂದ್ರಾಗ್ನ್ಯರ್ಕ ಅಕ್ಷ ವಿದ್ಯುತಾಂ ಅಂತ ಹೇಳ್ತಾ ಇದ್ದಾರೆ.
ಚಂದ್ರ ಅಗ್ನಿ ಅರ್ಕರ್ಕ್ಷ ವಿದ್ಯುತಾಂ ಅರ್ಥತೋ ಭವಾನ್. ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ವಸುದೇವನು ಈ ರೀತಿ ಹೇಳ್ತಾ ಇದ್ದಾನಂತೆ, ಹೇ ಕೃಷ್ಣ, ಚಂದ್ರನಲ್ಲಿರುವ ಕಾಂತಿ ನಿನಗೇ ಸೇರಿದ್ದು ಅಂತ ಸ್ತೋತ್ರ ಮಾಡ್ತಾನೆ. ಅರ್ಥಾತ್ ಇಷ್ಟ ಮುಂಚೆ ಚಂದ್ರನಿಗೆ ಆ ಕಾಂತಿ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಂದ ಬಂತು ಅಂತ ಹೇಳಿದ್ರೆ ಭಗವಂತನಿಂದ ಬಂತು. ಆ ಭಗವಂತನಿಂದ ಚಂದ್ರನಿಗೆ ಆ ಕಾಂತಿ ಬಂತಾದ ಕಾರಣ ಅದಕ್ಕೆ ಅದನ್ನೇ ಹೇಳ್ತಾ, ಚಂದ್ರನಲ್ಲಿರುವ ಕಾಂತಿ ನಿನಗೆ ಸೇರಿದ್ದು, ನಿನ್ನದೇ ಅಂಥೇಳಿ ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ವಸುದೇವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ನು ಚಂದ್ರಾಹ ಆಹ್ಲಾದಕಾರಕಾಃ ಅಂಶವಃ ಕಿರಣಾಃ ಯಸ್ಯ ಸಹ ಚಂದ್ರಾಂಶು. ಆಹ್ಲಾದಕಾರಕವಾದ ಅಂಶಗಳು ಅಂದರೆ ಕಿರಣಗಳು ಯಾರಿಗೆ ಇದೆಯೋ ಅವನು ಚಂದ್ರಾಂಶು. ಭಗವಂತನನ್ನು ನೋಡಿ ಸಂತೋಷ ಪಡದೇ ಇರುವವನು ಯಾವನಿರ್ತಾನೆ? ನಾವು ಬೆಳಿಗ್ಗೆದ್ದು ನಿದ್ದೆ ಎದ್ದ ಕೂಡಲೇ ನಮ್ಮ ಮೊಬೈಲ್ನಲ್ಲೋ ಅಥವಾ ಗೋಡೆಗೆ ಒಂದು ದೇವರು ಪಟವನ್ನು ಹಾಕಿ ನಮ್ಮ ಇಷ್ಟ ದೈವವಾದ ರಾಮನೋ ಕೃಷ್ಣನೋ ನರಸಿಂಹನೋ ಯಾವುದೋ ಒಂದು ಪಟವನ್ನು ಹಾಕಿ ಅಥವಾ ಮೊಬೈಲ್ನಲ್ಲಿ ನಾವು ಬೆಳಿಗ್ಗೆದ್ದು ನೋಡ್ತೇವೆ. ಯಾಕೆ ಅಂದರೆ ನಮಗೆ ಆಹ್ಲಾದವನ್ನು ಉಂಟು ಮಾಡ್ತಾನೆ. ನಮಗೆ ಆಹ್ಲಾದವನ್ನು ಕೊಡುವಂತಹ ಕಿರಣಗಳು ಅವನ ಮುಖದಲ್ಲಿ ಇವೆ. ಆದ ಕಾರಣ ಅವನು ಚಂದ್ರಾಂಶು ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಚಂದ್ರಾಹ ಚಾರವಃ ಅಂಶವಃ ಕಿರಣಾಃ ಯಸ್ಯ ಸಹ ಚಂದ್ರಾಂಶು. ಇನ್ನು ಚಂದ್ರಃ ಕರ್ಪೂರ ಕಾಂಪಿಲ್ಲ ಸುಧಾಂಶು ಸ್ವರ್ಣಚಾರುಷು ಅಂತ ವ್ಯಾಖ್ಯಾನ. ಚಂದ್ರಾಹ ಚಾರವಃ ಅಂಶಃ ಕಿರಣಾಃ. ಚಂದ್ರಾಹ ಚಾರವ ಅಂದರೆ ಸುಂದರವಾದ ಕಿರಣಗಳು ಯಾವನಿಗೆ ಇದೆಯೋ ಅವನು ಚಂದ್ರಾಂಶು. ಭಗವಂತನ ಕಿರಣಗಳು ಎಂಥದ್ದು ಸುಂದರವಾದದ್ದು. ಅಂತಹ ಸುಂದರವಾದ ಕಾಂತಿಯನ್ನು ಉಳ್ಳವನಾದ ಕಾರಣ ಭಗವಂತನಿಗೆ ಚಂದ್ರಾಂಶು ಅಂತ ಹೆಸರು. ಅಷ್ಟೇ ಅಲ್ಲ, ಅವನ ಕಿರಣಗಳು ಹೇಗೆ ಇವೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಸ್ಯ ಸ್ವರ್ಣಸ್ಯ ಅಂಶವಃ ಇವ ಅಂಶವಃ ಯಸ್ಯ ಸಹ ಚಂದ್ರಾಂಶು. ಅವನ ಕಿರಣಗಳು ಹೇಗಿದೆ ಅಂತ ಹೇಳಿದರೆ, ಸುವರ್ಣದ ಕಿರಣಗಳಂತೆ, ಬಂಗಾರದ ಕಿರಣಗಳಂತೆ ಆಕರ್ಷಕವಾದ ಕಿರಣಗಳು ಯಾವನಿಗೆ ಇದೆಯೋ ಅವನು ಚಂದ್ರಾಂಶು. ಭಗವಂತನ ಒಂದು ಆ ಕಾಂತಿ ಕಿರಣಗಳು ಹೇಗಿದೆ ಅಂದರೆ, ಒಳ್ಳೆ ಬಂಗಾರದ ಬಣ್ಣವುಳ್ಳ ಬಂಗಾರದ ಕಿರಣಗಳು. ಆ ಬಂಗಾರದ ಕಿರಣಗಳು ಎಷ್ಟು ಆಕರ್ಷಕವಾಗಿರುತ್ತೋ ಅಷ್ಟು ಆಕರ್ಷಕವಾದಂತಹ ಕಿರಣಗಳು ಉಳ್ಳವನು ಭಗವಂತ ಅಂತೇಳಿ. ಇಲ್ಲಿ ಈ ಚಿನ್ನದ ಬಂಗಾರದ ಕಿರಣಗಳು ಅಂತ ಹೇಳಿದರೆ, ನಮಗೆ ವಾಯುಸ್ತುತಿಯಲ್ಲಿ ಜೀವೋತ್ತಮರಾದ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಮಧ್ವಾಚಾರ್ಯರ ಪಾದ ಕಮಲಗಳಿಗೆ ಶಿರವಾಗಿ ನಮಸ್ಕಾರ ಮಾಡಬೇಕು ಅಂತ ದೇವತೆಗಳೆಲ್ಲ ನಾ ಮುಂದು ಅಂತ ಹೇಳಿ ಅವ್ರು ಮುಂದೆ ಮುಗಿಬೀಳ್ತಾ ಇರ್ತಾರಂತೆ. ಆ ಮುಗಿಬಿದ್ದಾಗ ಅವರು ಬಂಗಾರದ ಕಿರೀಟಗಳು ಹಾಕ್ಕೊಂಡಿರ್ತಾರೆ. ಆ ಮುಗಿಬೀಳುವಾಗ ಒಬ್ಬರ ತಲೆಗಳು ಒಬ್ಬರಿಗೆ ಹೊಡ್ಕೊಂಡು, ಅಂದರೆ ಒಬ್ಬರ ಕಿರೀಟಗಳು ಇನ್ನೊಬ್ಬ ಕಿರೀಟಗಳಿಗೆ ಹೊಡ್ಕೊಂಡು ಘರ್ಷಣೆಯಾಗಿ ಆಗ ಆ ಬಂಗಾರದ ರೇಣುಗಳೆಲ್ಲ ಅಲ್ಲಿ ಆಕಾಶದಲ್ಲಿ ವ್ಯಾಪಿಸಿತ್ತಂತೆ. ಅಂದರೆ ಬಂಗಾರದ ರೇಣುಗಳು, ಕಿರಣಗಳು. ಆ ರೀತಿಯಾಗಿ ಸುವರ್ಣದ ಕಿರಣಗಳು ಹೇಗೆ, ಬಂಗಾರದ ಕಿರಣಗಳು ಹೇಗೆ ಆಕರ್ಷಕವಾಗಿರುತ್ತೋ ಆ ರೀತಿಯಾಗಿ ಆಕರ್ಷಕವಾದ ಕಿರಣಗಳು, ಕಾಂತಿ ಉಳ್ಳವನು ಭಗವಂತ. ಆದ ಕಾರಣ ಅವನಿಗೆ ಚಂದ್ರಾಂಶು ಅಂತ ಹೆಸರು. ಸರಿ, ಆ ಬಂಗಾರ ಫಳಫಳ ಹೊಳೆಯತ್ತೆ.
ಅದಕ್ಕೆ ಹೇಳ್ತಾರೆ ಆಲ್ ಗ್ಲಿಟರ್ಸ್ ಆರ್ ನಾಟ್ ಗೋಲ್ಡ್ ಅಂಥೇಳಿ ಇಂಗ್ಲೀಷಲ್ಲಿ. ಅಂದರೆ ಹೊಳೆಯುವುದೆಲ್ಲ ಬಂಗಾರವೂ ಅಲ್ಲ. ರೋಲ್ಡ್ ಗೋಲ್ಡ್ ಅದು ಹೊಳೆಯುತ್ತೆ, ಆದರೆ ಬಂಗಾರ ಹೊಳೆಯುತ್ತೆ. ಒಳ್ಳೆ ಬಂಗಾರ ಫಳ 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 ಹೊಳೆಯುತ್ತೆ. ಆದ ಕಾರಣ ಆ ಬಂಗಾರ ಹೊಳೆಯೋದಕ್ಕೆ ಯಾಕೆ ಹೊಳೆಯುತ್ತೆ, ಯಾರಿಂದ ಅದು ಹೊಳೆಯುತ್ತೆ ಅಂದರೆ ಭಗವಂತ ಆ ಬಂಗಾರಕ್ಕೆ ಹೊಳೆಯುವ ಪ್ರಭೆಯನ್ನು ಕೊಟ್ಟಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಚಂದ್ರಸ್ಯ ಸ್ವರ್ಣಸ್ಯ ಅಂಶು ಪ್ರಭಾ ಯಸ್ಮಾತ್ ಸಹ ಚಂದ್ರಾಂಶು. ಆ ಬಂಗಾರ ಹೊಳೆಯುವಂತೆ, ಬಂಗಾರ ಯಾರಿಂದ ಹೊಳೆಯುತ್ತೋ ಅವನು ಚಂದ್ರಾಂಶು. ಬಂಗಾರ ಚೆನ್ನಾಗಿ ಹೊಳೆಯುವಂತೆ ಅನುಗ್ರಹ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ಚಂದ್ರಾಂಶು ಅಂತ ಹೆಸರು. ಇನ್ನು ಚಂದತಿ ಆಹ್ಲಾದಯತೀತಿ ಚಂದ್ರ ಚದಿ ಆಹ್ಲಾದನೆ ಅಂಶಯತಿ ವೇದಂ ವಿಭಾಜಯತೀತಿ ಅಂಶು ಅಂಶ ವಿಭಾಜನೆ. ಇಲ್ಲಿ ಭಗವಂತನು ಆಹ್ಲಾದಕಾರನು ಅಂದರೆ ಭಗವಂತ ಆಹ್ಲಾದವನ್ನು ಉಂಟು ಮಾಡುವವನು. ಅಷ್ಟೇ ಅಲ್ಲ, ವೇದಗಳನ್ನು ವಿಭಜಿಸಿರುವವನು, ವಿಭಾಗ ಮಾಡಿರುವವನು. ಅದಕ್ಕೆ ವೇದಗಳನ್ನು ವಿಭಾಗ ಮಾಡಿರೋದ ಕಾರಣ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ಅಂದರೆ ಭಗವಂತನು ಆಹ್ಲಾದಕರನಾಗಿದ್ದಾನಾದ ಕಾರಣ ಅವನು ಚಂದ್ರಾಂಶು. ಆಹ್ಲಾದವನ್ನು ಉಂಟು ಮಾಡ್ತಾನಾದ ಕಾರಣ ಅವನು ಚಂದ್ರಾಂಶು ಅಂತ ಹೆಸರು. ಅಷ್ಟೇ ಅಲ್ಲ, ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ಆ ವೇದಗಳನ್ನು ಅನಂತಾವೈ ವೇದಾಹ ಅಂತೇಳಿ ಅನಂತವಾಗಿರುವ ವೇದಗಳನ್ನು ರಾಶೀಭೂತವಾಗಿ ಬಿದ್ದಿತ್ತು. ಆಗ ಭಗವಂತ ಅವುಗಳನ್ನು ಋಗ್ಯಜು ಸಾಮ ಅಥರ್ವಣ ವೇದಗಳಾಗಿ ಮತ್ತು ಅವುಗಳನ್ನು ಶಾಖೋಪಶಾಖೆಗಳಾಗಿ ವಿಭಜಿಸಿದರು. ಆದ ಕಾರಣ ಅವರು ವೇದವ್ಯಾಸರು. ವೇದಗಳನ್ನು ವಿಭಜಿಸಿರುವ ಕಾರಣ ಭಗವಂತ ಚಂದ್ರಾಂಶು ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ ಮತ್ತು ಉದೀರ್ಣಮಜರಂ ದಿವ್ಯಂ ಅಮೃತಸ್ಯಂದಧೀಶಿತು ಆನಂದಸ್ಯ ಪದ. ತಾತ್ಪರ್ಯ ನಿರ್ಣಯದಲ್ಲಿ ರಾಮನ ಕುರಿತು ಹೇಳ್ತಾ ಇಷ್ಟ ಮುಂಚೆ ಹೇಳ್ಕೊಂಡು, ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮ. ರಾಮಚಂದ್ರನೇನು ಮಾಡ್ತಾನಂತೆ, ತನ್ನ ಭಕ್ತರ ಸಂತಾಪವನ್ನು, ದುಃಖವನ್ನು, ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಪರಿಹಾರ ಮಾಡಿ ಮುಕ್ತಿ ಸುಖವನ್ನು ನೀಡಿ ಆಹ್ಲಾದವನ್ನು ಕೊಡ್ತಾನೆ ತನ್ನ ಭಕ್ತರಿಗೆ. ಇಲ್ಲಿ ರಾಮಚಂದ್ರನು ತನ್ನ ಭಕ್ತರ ಸಂತಾಪವನ್ನು ಪರಿಹಾರ ಮಾಡಿ ಆಹ್ಲಾದವನ್ನು ಉಂಟು ಮಾಡಿದರೆ, ಭಗವಂತ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ವೇದಗಳನ್ನು ವಿಭಾಗ ಮಾಡಿ ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳನ್ನು ಬರೆದು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಬರೆದು, ಹಾಗೆ ಅಲ್ಲದೆ 18 ಪುರಾಣಗಳನ್ನು ರಚನೆ ಮಾಡಿ ಭಾರತವನ್ನು ರಚನೆ ಮಾಡಿ ಅದರ ಮೂಲಕ ನಮಗೆ ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕೆ, ಭಗವಂತ ಅಂದರೆ ತನ್ನ ಜ್ಞಾನವನ್ನು ತನ್ನ ಭಕ್ತರು ಪಡೆಯುವುದಕ್ಕೆ ಭಗವಂತ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ಜ್ಞಾನವನ್ನು ನೀಡಿದ್ದಾನೆ. ಆದ ಕಾರಣ ಭಗವಂತನಿಗೆ ಚಂದ್ರಾಂಶು ಅಂತ ಹೆಸರು. ಇನ್ನು ಚಂದಂತಿ ಆಹ್ಲಾದಯಂತೀತಿ ಚಂದ್ರಾಹ ಚಂದ್ರಾಹ ಅಂಶವಃ ಸ್ವರೂಪಾಂಶಾಃ ಯಸ್ಯ ಸಹ. ಭಗವಂತ ಸಜ್ಜನರನ್ನು, ಅಂದರೆ ಯಾರು ಸಾತ್ವಿಕರಿರ್ತಾರೆ, ಯಾರು ತನ್ನ ಭಕ್ತರಿರ್ತಾರೆ, ಅವರನ್ನು ಆಹ್ಲಾದಪಡಿಸುವಂತಹ
ಸ್ವರೂಪಾಂಶಗಳು ಉಳ್ಳವನು. ಇಲ್ಲಿ ಏನು ಅರ್ಥ ಅದಕ್ಕೆ ಅಂತ ಹೇಳಿದರೆ, ಭಗವಂತ ದುಷ್ಟ ಶಿಕ್ಷಣೆ, ಶಿಷ್ಟ ಸಂರಕ್ಷಣೆ ಅಥವಾ ತನ್ನ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕಾಗಿ ರಾಮಕೃಷ್ಣಾದಿ ಅವತಾರಗಳನ್ನೆಲ್ಲ ಮಾಡಿದ್ದಾನೆ. ಅವೆಲ್ಲವೂ ಕೂಡ ಅವನ ಸ್ವರೂಪಾಂಶಗಳೇ ಆಗಿದೆ. ಅಂದರೆ ರಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಏನೇನು ಅವತಾರಗಳು, ರಾಮಕೃಷ್ಣಾದಿ ಅವತಾರಗಳು ಇವೆ, ಅವೆಲ್ಲವೂ ಕೂಡ ಭಗವಂತನ ಸ್ವರೂಪಾಂಶಗಳೇ ಆಗಿವೆ. ಹಾಗೆ ಅವತಾರ ಮಾಡಿ ದುಷ್ಟರನ್ನು ನಿಗ್ರಹಿಸುತ್ತಾನೆ, ಸಜ್ಜನರನ್ನು ರಕ್ಷಿಸಿ ಆಹ್ಲಾದವನ್ನು ಪಡಿಸುತ್ತಾನೆ. ಹೀಗೆ ತನ್ನ ಲೀಲೆಗಳಿಂದ ಸಜ್ಜನರಿಗೆ ಆಹ್ಲಾದವನ್ನು ಉಂಟು ಮಾಡ್ತಾನಾದ ಕಾರಣ ಭಗವಂತನಿಗೆ ಚಂದ್ರಾಂಶು ಅಂತ ಹೆಸರು. ಇನ್ನು ಜಿಜ್ಞಾಸೆಗೆ ಬಂದರೆ, ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಹೇಳಿದ್ದು ನಾವು ನಂಬಲೇಬಾರದು. ಅಂದರೆ ಇವರು ಲೌಕಿಕ ವಿಜ್ಞಾನಿಗಳು, ಸೈಂಟಿಸ್ಟ್ಗಳು, ಅವರು ಹೇಳಿದ್ಯಾವುದು ನಾವು ಒಪ್ಪಬಾರದು ಅಂತ ಏನೂ ಇಲ್ಲ. ಶಾಸ್ತ್ರ ನಿಷೇಧ ಮಾಡಿಲ್ಲ. ನಾವು ಹಾಗೆ ಯಾರು ಸೈಂಟಿಸ್ಟ್ಗಳಂತಿದ್ದಾರೆ ಅವರು ಏನನ್ನ ಹೇಳಿದಾಗ ಅದು ನಮ್ಮ ಶಾಸ್ತ್ರ ವಿರುದ್ಧವಾಗದೇ ಇದ್ದರೆ, ಶಾಸ್ತ್ರದಲ್ಲಿ ಅದು ನಿಷೇಧ ಅಂತ ಮಾಡದೇ ಇದ್ದ ಪಕ್ಷದಲ್ಲಿ ವಿಜ್ಞಾನಿಗಳು, ಈ ಲೌಕಿಕ ವಿಜ್ಞಾನಿಗಳು ಹೇಳೋದರನ್ನು ಕೂಡ ನಾವು ಸ್ವೀಕಾರ ಮಾಡಬಹುದೋ ಮಾಡಬಾರದು. ಅಂದರೆ ಮಾಡಬಹುದು. ಯಾಕೆ ಅಂತ ಹೇಳಿದರೆ, ಇವಾಗ ವಿಜ್ಞಾನಿಗಳೇನು ಹೇಳ್ತಾ ಇದ್ದಾರೆ, ಚಂದ್ರ ಸ್ವತಃ ಕಿರಣಗಳು ಕಾಂತಿ ಉಳ್ಳವನಲ್ಲ, ಸೂರ್ಯನಿಂದ ಕಿರಣಗಳನ್ನು ಪಡೆದು ಚಂದ್ರನು ಕಾಂತಿಯನ್ನು ಕೊಡ್ತಾನೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದು ನಮ್ಮ ಶಾಸ್ತ್ರವು ಅದನ್ನೇನು ನಿಷೇಧ ಮಾಡಲಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಜ್ಯೋತಿಷ್ಶಾಸ್ತ್ರ ಕೂಡ ಅದರನ್ನೇ ಹೇಳ್ತಾ ಇದೆ. ಆದ ಕಾರಣ ನಾವು ಒಪ್ಪಬಹುದು. ನಮ್ಮ ಶಾಸ್ತ್ರ ನಿಷೇಧ ಮಾಡದೆ ಒಪ್ಪಿದ್ದಾಗ ವಿಜ್ಞಾನಿಗಳು ಹೇಳಿದ ವಿಷಯಗಳನ್ನು ನಾವು ನಂಬಬಹುದು. ಇನ್ನು ಇಲ್ಲಿ ಹೇಳ್ತಾರೆ, ಚಂದ್ರಮಂಡಲಗಳು ಎರಡಿವಂತೆ. ಒಂದು ಸೂರ್ಯನಕ್ಕಿಂತ ಕೆಳಗೆ ಇರೋದು, ಮೇಲೆ ಸೂರ್ಯ ಇದ್ದಾನೆ, ಸೂರ್ಯನ ಕೆಳಗೆ ಒಂದು ಚಂದ್ರಮಂಡಲ. ಇನ್ನೊಂದು ಚಂದ್ರಮಂಡಲ ಸೂರ್ಯಮಂಡಲಕ್ಕಿಂತ ಮೇಲೆ ಇನ್ನೊಂದು ಚಂದ್ರಮಂಡಲ ಸೂರ್ಯನಕ್ಕಿಂತ ಮೇಲೆ ಇದೆ. ಆದರೆ ವಿಜ್ಞಾನಿಗಳು ಹೇಳ್ತಾ ಇರುವಂತಹ ಚಂದ್ರಮಂಡಲ ಯಾವುದು ಅಂತ ಹೇಳಿದರೆ ಸೂರ್ಯನ ಕೆಳಗೆ ಇರುವಂತಹ ಚಂದ್ರಮಂಡಲ. ಆದರೆ ಸೂರ್ಯನ ಮೇಲ್ಭಾಗದಲ್ಲಿರುವಂತಹ ಚಂದ್ರಮಂಡಲದ ಪರಿಚಯ ವಿಜ್ಞಾನಿಗಳಿಗೆ ಇಲ್ಲ. ಸೂರ್ಯನ ಮಂಡಲಕ್ಕಿಂತ ಮೇಲೆ ಇರುವ ಚಂದ್ರಮಂಡಲದ ಜ್ಞಾನ ಬೇಕು, ನಮಗೆ ಪರಿಚಯ ಆಗಬೇಕು ಅಂತ ಹೇಳಿದರೆ ನಮ್ಮ ಶಾಸ್ತ್ರದಿಂದಲೇ ಅದು ಪರಿಚಯವಾಗತ್ತೆ. ಆದ ಕಾರಣ ವಿಜ್ಞಾನಿಗಳು ಹೇಳಿದ್ದು ಶಾಸ್ತ್ರ ನಿಷೇಧ ಮಾಡದೆ ಶಾಸ್ತ್ರ ಸಮ್ಮತವಾದರೆ ನಾವು ಅದನ್ನು ಒಪ್ಪಬಹುದು, ಸ್ವೀಕರಿಸಬಹುದು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಚಂದ್ರಾಂಶವೇ ನಮಃ, ಓಂ ಅಕ್ತೋರ್ವರ್ಧಾನ್ ಮಾಸಾಹ ಶರದೋದ್ಯಾವ ಇಂದ್ರಂ ಏವಾ ಜಜ್ಞಾನಂ ಸಹಸೆ ಅಸಾಮಿ ವಾವೃಧಾನಂ ರಾಧಸೇ ಚ ಶ್ರುತಾಯ. ಪ್ರತಿಪದಾರ್ಥ: ಅಕ್ತೋ ರಾತ್ರಿಯ, ಮಾಸಃ ತಿಂಗಳುಗಳು, ಶರದಃ ವರ್ಷಗಳು, ದ್ಯಾವಃ ದಿವಸಗಳು, ಇವೆಲ್ಲರ ಅಭಿಮಾನಿಗಳು ಇಂದ್ರನನ್ನು ವರ್ಧಾತ್ ಬೆಳೆಸುತ್ತವೆ. ಏವ ಹೀಗೆ ಜ್ಞಾನದಲ್ಲಿ ಜಜ್ಞಾನಂ ಅಭಿವ್ಯಕ್ತವಾದ ಇವನನ್ನು ಸಹಸೆ ಶತ್ರುಗಳ ಸಂಹಾರಕ್ಕಾಗಿ, ವಾವೃಧಾನಂ ಭಾರೀ ಬೆಳೆದಿರುವ ಹೆಚ್ಚಾಗಿ ಬೆಳೆದಿರುವ ಇಂದ್ರನನ್ನು ಶ್ರುತಾಯ ಪ್ರಸಿದ್ಧವಾದ ರಾಧಸೆ ಸಂಪತ್ತಿಗಾಗಿ ಅಸಾಮಿ ಸೇವಿಸುತ್ತಾ ಇರುವೆ. ಇಲ್ಲಿ ಹಗಲು ರಾತ್ರಿಗಳು ಕಳೆದಷ್ಟು, ತಿಂಗಳುಗಳು ಕಳೆದಷ್ಟು, ವರ್ಷಗಳು ಕಳೆದಷ್ಟು, ದಿನಗಳು ಅದರಷ್ಟು ಜ್ಞಾನಿಗಳ ಸಂಘವಾದಂತೆ ನಮಗೆ ನಾವು ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳ್ತಾರೆ.
ಸಾಧು ಸಜ್ಜನರ ಸಂಘ ಎಷ್ಟು ಹೆಚ್ಚೆಚ್ಚು ಕಾಲ ನಾವು ಅವರ ಜೊತೆಗೆ ಇರ್ತೇವೆ, ನಮಗೆ ಭಗವಂತನ ಮಹಿಮಾಜ್ಞಾನ ಹೆಚ್ಚಾಗುತ್ತೆ, ನಮಗೆ ಮನದಟ್ಟತ್ತೆ. ಹೀಗೆ ಜ್ಞಾನದಲ್ಲೇ ಬೆಳಗುವಂತಹ ಹರಿಗೆ, ಜ್ಞಾನದಿಂದಲೇ ತಿಳಿಯಬೇಕಾದಂತಹ ಹರಿಗೆ ಅವನು ಎಂಥವನು? ಶತ್ರು ಸಂಹಾರಕನಾಗಿದ್ದಾನೆ, ನಿಸ್ಸೀಮವಾದಂತಹ ಬಲದಿಂದ ಇದ್ದಾನೆ, ಭಾರಿಯಾಗಿ ಬೆಳಗುತ್ತಾ ಇದ್ದಾನೆ. ಅಂತಹ ಭಗವಂತನನ್ನು ನಾನು ಚೆನ್ನಾಗಿ ಸೇವಿಸುವೆ, ಆದ್ದರಿಂದ ಪ್ರಸಿದ್ಧವಾದ ಸಂಪತ್ತು ನನಗೆ ಸಿಗತ್ತೆ, ಇದು ನಿಶ್ಚಿತ. ಅಂತಹ ಭಗವಂತನನ್ನು ನಾವು ತಿಳ್ಕೊಂಡಾಗ ನಮಗೆ ಪ್ರಸಿದ್ಧವಾದ ಸಂಪತ್ತು ಸಿಗೋದು ನಿಶ್ಚಿತ ಅಂತ ಹೇಳ್ತಾ, ಇನ್ನು ನಮಗೆ ಈ ಚಂದ್ರಾಂಶು ಅಂತ ಹೇಳಿದರೆ ಅದೇ ಹೇಳ್ತಾರೆ, ಅಕ್ತೋರ್ವರ್ಧಾನ್ ಮಾಸಾಹ ಶರದೋದ್ಯಾವ ಇಂದ್ರಂ. ರಾತ್ರಿಗಳು, ಹಗಲುಗಳು, ತಿಂಗಳುಗಳು, ವರ್ಷಗಳು ಕಳೆದು ಇಂದ್ರನನ್ನು ಹಾಡಿ ಹೊಗಳಿ ಚೆನ್ನಾಗಿ ಹೆಚ್ಚು ಉತ್ಕೃಷ್ಟವಾಗಿ ತೋರಿಸುತ್ತೆ. ಚಂದ್ರ ಕಾಲಾಭಿಮಾನಿ ದೇವತೆಗಳು ಕೂಡ ಭಗವಂತನ ಸೇವಕರಾಗಿರುವುದರಿಂದ ವಿಷ್ಣುವನ್ನು ಚಂದ್ರಾಂಶು ಎಂದು ಹೇಳಲ್ಪಟ್ಟಿದ್ದಾನೆ. ಚಂದ್ರಾಹ ಶರಣ್ಮಾಸಾದಿನಾಭಿಮಾನಿ ದೇವಾಹ ಅಂಶಾಹ ಸೇವಕಾಹ ಯಸ್ಯ ಇತಿ ಮತ್ವರ್ಥೆ ಚಂದ್ರಾಂಶು. ಕಾಲಾಭಿಮಾನಿ ದೇವತೆಗಳು ಸೇವಕರಾಗಿರೋದರಿಂದ ವಿಷ್ಣುವನ್ನು ಚಂದ್ರಾಂಶು ಅಂತ ವಿಷ್ಣುವು ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳಿದಲ್ಲಿ, ಇವತ್ತು ಚಂದ್ರಾಂಶು ಎಂಬುವಂತಹ ಭಗವಂತನ ನಾಮವನ್ನು ಮುಗಿಸಿ ಈ ಶ್ಲೋಕದಲ್ಲಿ ಕೊನೆಯ ಹೆಸರಾದಂತಹ ಭಾಸ್ಕರದ್ಯುತಿ ಎಂಬುವಂತಹ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.